ಅತ್ತೇನೋ ಅಜ್ಜಿನೋ ಬರ್ತಿರೋ ವಿಚಾರ ವೆಂಕಿಗೆ ಹೇಳಿದ್ರೆ ವೆಂಕಿ ತುಂಬ ಖುಷಿ ಪಡ್ತಾನೆ. ವೆಂಕಿಗೂ ಹೇಳ್ಬಿಡ್ತೀನಿ. ಓ ವೀಣಕ್ಕ, ಈ ವೆಂಕಿ ಎಲ್ಲೋಗ್ಬಿಟ್ಟ? ವೀಣಕ್ಕ, ವೆಂಕಿ, ಚಲ್ವಿ, ನಿಮ್ಮಿಬ್ರಿಗೂ ಒಂದು ಸಂತೋಷ ಸುದ್ದಿ ಹೇಳಬೇಕು, ಅದಕ್ಕೆ ಫೋನ್ ಮಾಡಿದೆ. ವೆಂಕಿ, ಅಮ್ಮ, ಅತ್ತೆ ಅತ್ತೆ ಆಮೇಲೆ ಅಜ್ಜಿ ಇಬ್ರು ವಾಪಸ್ ಬರ್ತಿದ್ದಾರೆ ಮನೆಗೆ. ಅಕ್ಕ, ಅಜ್ಜಿ ಹುಷಾರಾದ್ರಂತ? ಹುಷಾರಾಗೋದು ಅಂದ್ರೆ ಚಲ್ವಿ ಮಾತಾಡ್ತಿಲ್ವಂತೆ, ಆದ್ರೆ ಅವರೇ ಎದ್ದು ಕೂತು ಎಲ್ಲ ಮಾಡ್ಕೋತಾರಂತೆ. ಊಟ ತಿಂಡಿನೂ ಎಲ್ಲ ಅವರೇ ಮಾಡ್ತಾರಂತೆ. ಏನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಂತೆ. ಸರಿ, ಈಗ ನಾನು ಫೋನ್ ಇಡ್ತೀನಿ. ಅವ್ರು ಬರೋಷ್ಟರಲ್ಲಿ ನೀವಿಬ್ರು ಬಂದ್ಬಿಡಿ, ಆಯ್ತಾ? ಬಾಯ್. ಚಲ್ವಿ, ಏನಂತವ? ಅಜ್ಜಿ ಹುಷಾರಾದ್ರಂತ? ಕಣವ, ಅತ್ತೆನೂ ಅಜ್ಜಿನೂ ವಾಪಸ್ ಬರ್ತಾವ್ರಂತೆ. ಅಜ್ಜಿ ಸ್ವಲ್ಪ ಮಟ್ಗಾದ್ರೂ ಹುಷಾರಾಗೋರಂತೆ. ಅದನ್ನ ಹೇಳಕ್ಕೆ ವೀಣಕ್ಕ ಫೋನ್ ಮಾಡಿದ್ರು. ಸರಿ ಕಣವ, ಒಳ್ಳೇದಾಗ್ಲಿ. ಅವ್ವ, ನಿನ್ನ ಅಳಿಮಯ್ಯ ಏನು ಖುಷಿಯಾಗವನೆ ಗೊತ್ತಾ? ಪಾಪ ವೆಂಕಿ ಆ ಮನೇಲಿ ಇಷ್ಟೆಲ್ಲ ಆಗಿರೋದಕ್ಕೆ ಸಾನೇ ಬೇಜಾರು ಮಾಡ್ಕೊಂಡಿದ್ದ. ಆದರೆ ಈಗ ಅತ್ತೆನೇ ವಾಪಸ್ ಬರ್ತಾವ್ರಲ್ಲ, ಅತ್ತೆನೇ ಮುಂದೆ ನಿಂತ್ಕೊಂಡು ಎಲ್ಲ ಸರಿ ಮಾಡ್ತಾರೆ. ಅವ್ವ, ವೆಂಕಿ ಖುಷಿಗೆ ಪಾರನೇ ಇಲ್ಲ. ವೆಂಕಿ ಆ ಮನೇಲಿದ್ನಲ್ಲ, ಅವಾಗ ಅಜ್ಜಿ ಜೊತೆನೇ ಜಾಸ್ತಿ ಇದ್ದಿದ್ದು. ಅಜ್ಜಿಗೆ ಎಲ್ಲೆಡ್ಕೆ ಎಲ್ಲ ಇವನೇ ಕೊಡ್ತಾ ಇದ್ದಿದ್ದು. ಅಜ್ಜಿಗೂ ಇವನಿಗೂ ಏನೋ ಒಂಥರ ಪ್ರೀತಿ. ಅವ್ವ, ಅಜ್ಜಿಗಷ್ಟು ವಯಸ್ಸಾಗಿದ್ರು ಅವರೇ ಹುಷಾರಾಗೋರೆ. ಅಂಥದ್ರಲ್ಲಿ ಕಣ್ಣು ಆಪ್ರೇಷನ್ನು, ಆರ್ಟ್ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ನೀನು ಯಾಕೆ ಹೆದರ್ಕೋತೀಯಾ? ಆಪ್ರೇಷನ್ಗೆ ರೆಡಿ ಆಗು ಅಂತ ಹೇಳ್ತವ್ರೆ. ಅಯ್ಯೋ ವೆಂಕಿ, ವೆಂಕಿ ಅವ್ವ, ವೆಂಕಿ ಮನೆಗೆ ಹೋಗ್ಬೇಕಂತೆ. ಅಮ್ಮ ಅಜ್ಜಿ ಅಂದರೆ ಯಾರು ತಾನೇ ಖುಷಿ ಇರಕ್ಕಿಲ್ಲ ಕಣವ. ವೆಂಕಿ, ನೀನು ಮನೆಗೆ ಹೋಗ್ಬಾ, ಹೋಗ್ಬಾ. ವೆಂಕಿ, ಒಂದಲ್ಲ ಒಂದಿನ ಸತ್ಯ ಹೊರಗಡೆ ಬರಲೇಬೇಕು. ಅದು ಹೊರಗೆ ಬಂದಾಗ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಇವಾಗ ನೋಡು, ನಿನ್ನ ವಿಷಯದಲ್ಲಿ ಎಲ್ಲ ಒಳ್ಳೇದೇ ಆಯ್ತಲ್ವಾ? ಹಂಗೆಯ ಸಿದ್ದೋಣ್ಣನ ವಿಷಯದಲ್ಲೂ ಎಲ್ಲ ಒಳ್ಳೇದೇ ಆಯ್ತದೆ. ಹುಷಾರು ಕಣಪ್ಪ. ಏನ್ರಿ, ಅತ್ತೆ ಬಸ್ ಇಳಿದಿದಾರಂತೆ, ನೀವು ಕರ್ಕೊಂಬರ್ಬಾರ್ದಾ? ಅವರೇ ಬರ್ತಾರೆ ಬಿಡೆ. ನಾನು ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಅವ್ರನ್ನ ಇಲ್ಲಿ ಕರ್ಕೊಂಬರೋದು, ಎರಡು ಖರ್ಚು ನನ್ನ ತಲೆ ಮೇಲೆ ಬರುತ್ತೆ. ಬರ್ತಾರೆ ಬಿಡ. ಏನ್ ನಿಮ್ಮ ಅಜ್ಜಿ? ಏನದು? ಅದು ಅದೇ ನಿಮ್ಮ ಅಜ್ಜಿನ ಅತ್ತೆ ಒಬ್ರಿಗೆ ಕರ್ಕೊಂಬರೋದಕ್ಕೆ ಕಷ್ಟ ಆಗುತ್ತಲ್ವೇನ್ರಿ? ನಿಮ್ಗೊಂದು ಸ್ವಲ್ಪನಾದ್ರೂ ಅಂತಃಕರಣ ಬೇಡವಾ? ಏಯ್ ಸಾಕು ಸುಮ್ಮನೆ, ಶುರು ಮಾಡಿಬಿಟ್ಲು ಅಷ್ಟೋ ಥರ. ಅವ್ರು ಆಟೋದಲ್ಲಿ ಅಲ್ಲಿಂದ ಇಲ್ಲಿಗೆ ಬರ್ತಾರಲ್ಲ, ಗೇಟಿಂದ ನಾನು ಕರ್ಕೊಂಬರ್ತೀನಿ, ಆಯಿತಾ? ಒಂದು ದೊಡ್ಡ ಸಾಧನೆ ಮಾಡಿಬಿಡ್ತೀರಾ.
ಗೇಟ್ ಸೌಂಡ್ ಆಗ್ತಿದೆ, ಬಂದ್ರು ಅನ್ಸುತ್ತೆ. ಬನ್ರಿ ಕರ್ಕೊಂಬರೋಣ. ಹೋಗು ಕರ್ಕೊಂಬ, ಬರ್ತೀನಿ. ಪಾಪ ಅತ್ತೆ ಎಷ್ಟು ದಿನ ಆದ್ಮೇಲೆ ಬರ್ತಿದ್ದಾರೆ. ಒಂದು ಆರತಿ ಮಾಡಿ ಒಳಗೆ ಕರ್ಸ್ಕೊತೀನಿ. ಒಳಗದವ್ರನ್ನ ಕರ್ಸು. ಮನೆ ಮಹಾಲಕ್ಷ್ಮಿ ಬಂದ್ರು, ಮತ್ತೆ ನಮ್ಮ ಮನೆಗೆ ಒಂದು ಕಳೆ ಬಂತು. ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ. ಏನಮ್ಮ ವೀಣಾ ಇದೆಲ್ಲ? ನಾನೇನು ಯುದ್ಧ ಗೆದ್ಕೊಂಡು ಬಂದಿದ್ದೀನ? ನಿಜವಾದ ಯುದ್ಧ ಅಲ್ಲದೆ ಇರ್ಬೋದು ಅತ್ತೆ, ಆದ್ರೆ ನೀವು ಇಷ್ಟು ದಿವಸ ಹೋರಾಡಿದ್ದು ಯಾವ ಯುದ್ಧಕ್ಕೇನು ಕಮ್ಮಿ ಇಲ್ಲ. ಬನ್ನಿ, ಬಲಗಾಲಿಟ್ಟು ಒಳಗಡೆ ಬನ್ನಿ. ಓ ಬೇರೆ ನಡೆಸಿ. ಏನಮ್ಮ ಚೆನ್ನಾಗಿದೆಯಾ? ಹೂನಪ್ಪ. ಏನೋ ಶ್ರವಣ ಕುಮಾರ ಎತ್ಕೊಂಬಂದ್ಬಿಟ್ಟಿದ್ಯಾ? ಇಂಥ ಕೆಲಸಕ್ಕೆ ಲಾಯಕ್ ನೀನು. ಇವಾಗ ಸುಮ್ಮನೆ ಇದ್ರೆ ಸರಿ. ಎಲ್ಲರೂ ಈಗ ತಾನೇ ಬಂದಿದ್ದಾರೆ, ನಾವೆಲ್ಲ ಎಷ್ಟು ಖುಷಿಯಾಗಿದ್ದೀವಿ. ಒಂದೆರಡು ಒಳ್ಳೆ ಮಾತಾಡಬಾರ್ದಾ ನೀವು? ಅಜ್ಜಿ ಹೇಗಿದ್ದೀರಾ? ಅಜ್ಜಿ ಹುಷಾರಾಗಿದ್ದೀರಾ? ಅವ್ರ ಕೆಲಸ ಮಾಡ್ಕೊಳ್ಳೋಷ್ಟು ಅವರು ಹುಷಾರಾಗಿದ್ದಾರೆ. ಆದರೆ ಪಾಪ ಯಾರನ್ನೂ ಗುರ್ತಿಡಿಯೋಕ್ಕಾಗ್ತಿಲ್ಲ, ಮಾತಾಡೋಕ್ಕೂ ಕಷ್ಟ ಆಗಿದೆ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಸದ್ಯ ಅವ್ರ ಕೆಲಸ ಅವ್ರು ಮಾಡ್ಕೊಳಗಾಯ್ತಲ್ಲ, ನೆಮ್ಮದಿ. ಅತ್ತೆ, ನೀವಿಲ್ಲದೆ ನನಗೆ ಈ ಮನೇಲಿ ಎಷ್ಟು ಬೋರ್ ಆಗಿತ್ತು ಗೊತ್ತಾ? ಒಂದು ಮಾತಾಡೋಣ ಅಂದರೂ ಯಾರೂ ಇರಲಿಲ್ಲ. ಇವಾಗ ನೀವು ಬಂದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು ಅತ್ತೆ. ಈ ಮನೆ ನಂದು ವೀಣಾ. ಈ ಮನೆ ಬಿಟ್ಟು ನಾನು ಎಲ್ಲಿ ಹೋಗಲಿ? ನನ್ನ ಜೀವ ಎಲ್ಲ ಈ ಮನೇಲಿ ಇದೆಯಮ್ಮ. ಬನ್ರಿ, ಅಜ್ಜಿ ಮತ್ತೆ ಅತ್ತೆದ ಆಶೀರ್ವಾದ ತಗೊಳ್ಳೋಣ. ಈಗೇನಕ್ಕೆ ಆಶೀರ್ವಾದ? ಇರ್ಲಿ ಇರ್ಲಿಮ್ಮ, ಇರ್ಲಿ. ಎದ್ದೇಳೋ, ಬೇಡ ಕಣೋ ಇದೆಲ್ಲ. ಹೇಳೋ ಹೇಳೋ. ಅತ್ತೆ, ನೀವಿಬ್ರು ಈ ಮನೆ ಮಹಾಲಕ್ಷ್ಮಿ ಅಂದ್ರತ್ತೆ. ನೀವಿಬ್ರು ಎಲ್ಲಿವರೆಗೂ ನಗ್ನಗ್ತಾ ಚೆನ್ನಾಗಿರ್ತೀರೋ ಅಲ್ಲಿವರೆಗೂ ಈ ಮನೆ ಚೆನ್ನಾಗಿರುತ್ತೆ. ನಾವಂತೂ ನಿಮ್ಮ ಮಾರ್ಗದರ್ಶನದಲ್ಲಿ ಇನ್ನೂ ತುಂಬ ಜೀವನ ನಡೆಸೋದಿದೆ. ನಾನಂತೂ ಅತ್ತೆ, ಅಜ್ಜಿ ಯಾವಾಗ ಮತ್ತೆ ನನ್ನನ್ನು ಗೊಣಗಸುಬಿ ಅಂತ ಕರೀತಾರೋ ಅಂತ ಕಾಯ್ತಾ ಇದ್ದೀನಿ. ಅಯ್ಯೋ, ನಾನು ನೋಡಿ ಸುಮ್ಮನೆ ಮಾತಾಡ್ತಾ ನಿಂತ್ಬಿಟ್ಟಿದ್ದೀನಿ. ಕುಡಿಯೋದಕ್ಕೆ ಏನಾದರೂ ತೊಗೊಂಬರ್ತೀನಿ. ಎಲ್ಲಿ ಇವರು? ಕಾಣಿಸ್ತಾನೆ ಇಲ್ವಲ್ಲ? ಅವ್ವ, ಬೆಂಕಿ ಎಷ್ಟು ಖುಷಿಯಾಗಿದ್ದಾವ ಗೊತ್ತಾ? ಅವ್ನು ಖುಷಿಯಾಗಿರೋದನ್ನ ನೋಡೋದೆ ನನಗೆ ಖುಷಿ. ಹೌದು ಕಣವ. ಪಾಪ ವೆಂಕಿಗೆ
ಮಾತು ಬರೋಕ್ಕಿಲ್ಲ, ಕಿವಿ ಕೇಳೋಕ್ಕಿಲ್ಲ, ಇಂಥವ್ರೆ ಅಪ್ಪ ಇಂಥವ್ರೆ ಅವ್ವ ಅಂತ ಯಾರೂ ಇಲ್ಲ. ಆದರೂ ಅವ್ರ ಮನೆಯವರು ಅಂದರೆ ಅದೆಷ್ಟು ಪ್ರೀತಿ ಮಾಡ್ತಾನೆ ನೋಡು. ಅದಕ್ಕೆ ಕಣವ ಹೇಳೋದು, ಪ್ರೀತಿಗೆ ಸಂಬಂಧಕ್ಕೆ ಕುಲ ಗೋತ್ರ ಇರೋಕ್ಕಿಲ್ಲ ಅಂತ. ಒಳ್ಳೆ ಮನಸ್ಸಿದ್ರೆ ಸಾಕು. ಆ ಮನಸ್ಸು ನಮ್ಮ ವೆಂಕಿಗದೆ. ಇಂಥ ಒಳ್ಳೆ ಹುಡುಗನ್ನ ಗಂಡನಾಗಿ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ಯಾ ಕಣವ. ಎಲ್ಲ ಆ ದೇವ್ರ ದಯೆ. ಕಣವ, ನಾವು ಆ ಮನೆಯಿಂದ ಹೊರಗೆ ಬಂದಮೇಲೆ ವೆಂಕಿ ಇಷ್ಟು ಖುಷಿಯಾಗಿದ್ದಿದ್ದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಅಷ್ಟೇ ಯಾಕೆ, ವೆಂಕಿ ಜೈಲಿಂದ ವಾಪಸ್ ಬಂದಲ್ಲ, ಅವಾಗಲೂ ಅವನ ಮುಖದಲ್ಲಿ ಇಷ್ಟು ಖುಷಿ ಇರಲಿಲ್ಲ. ಆದರೆ ಈಗ ಅತ್ತೆ ಮತ್ತೆ ಅಜ್ಜಿ ಇಬ್ರು ವಾಪಸ್ ಬಂದರು ಅಂತ ಕೇಳಿ ಎಷ್ಟು ಖುಷಿ ಪಟ್ಟ ಗೊತ್ತಾ ಪಾಪ. ಹ್ಞೂ ಕಣವ, ಅವ್ರ ಮೇಲೆ ನಮ್ಮ ವೆಂಕಿಗಿರೋ ಪ್ರೀತಿ ಅದು. ಆದರೂ ಆ ಮನೇಲಿ ಆಗ್ತಿರೋದ್ನೆಲ್ಲ ವೆಂಕಿಗೆ ಸಹಿಸ್ಕೊಳಕ್ಕಾಯ್ತಾ ಇಲ್ಲ ಕಣವ. ಮೊದಲು ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ಮನೆ ಭಾಗ ಮಾಡಿದರು. ಈಗಂತೂ ಸಂತೋಷ್ ಬಾವನ ಮನೇಲಿ ಮಾವ, ಹರೀಶ್ ಬಾವನ ಮನೇಲೆ ಅತ್ತೆ, ಅವರಿಬ್ಬರನ್ನು ದೂರ ದೂರ ಮಾಡಿಬಿಟ್ಟವ್ರೆ. ಇದನ್ನೆಲ್ಲ ನೆನೆಸ್ಕೊಂಡು ವೆಂಕಿ ಸ್ಯಾನೆ ನೊಂದ್ಕೋತಾನೆ. ಅದನ್ನ ನನ್ನ ಹತ್ರ ಎಷ್ಟು ಸಲ ಹೇಳ್ಕೊಂಡು ನೊಂದ್ಕೊಂಡವನೇ ಗೊತ್ತಾ. ನೊಂದ್ಕೊಳ್ದೆ ಇರ್ತಾನೇನವ. ಮನೆಯೇ ಒಡೆದು ಚೂರು ಮಾಡ್ತಾರೆ ಅಂದಮೇಕೆ ಆ ಮನೆಯವರೇ ಪ್ರಾಣ ಅನ್ಕೊಂಡ್ರು ನಮ್ಮ ಬೆಂಕಿ. ಇದನ್ನೆಲ್ಲ ಸಹಿಸ್ಕೊಂಡು ಹೆಂಗವ ಇರ್ತಾನೆ. ಅವ ವೆಂಕಿಗೆ ಎಲ್ಲರೂ ಒಂದೇ ಮನೇಲಿ ಇರಬೇಕು ಅಂತ ಸಾನೇ ಆಸೆ. ಆದರೆ ಪರಿಸ್ಥಿತಿ ಹಿಂಗೆಲ್ಲ ಮಾಡ್ಬಿಡ್ತು. ಏನೂ ಮಾಡೋಕ್ಕಾಗಕ್ಕಿಲ್ಲ ಕಣವ. ಈಗಿನ ಕಾಲನೇ ಹಂಗದೆ. ಜಗತ್ತಲ್ಲಿ ಒಟ್ಟಿಗೆ ಇರಬೇಕು ಅನ್ನೋರಿಗಿಂತ ಒಂಟಿಯಾಗೇ ಇರಬೇಕು ಅನ್ಕೊಂಡವ್ರೆ ಜಾಸ್ತಿ ಕಣವ. ಆದರೂ ಇಂಥ ಕಾಲದಲ್ಲೂ ವೆಂಕಿ ಯೋಚನೆಗಳೇ ಬೇರೆ ಥರ ಕಣವ. ಎಲ್ಲರೂ ಪ್ರೀತಿಯಿಂದ ಒಂದೇ ಮನೆಯಲ್ಲಿ ಜೊತೆಯಾಗಿರ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅತ್ತೆ ಬರ್ತವ್ರೆ ಅಂದ ತಕ್ಷಣ ಎಷ್ಟು ಖುಷಿ ಆಗ್ಬಿಟ್ಟ ಗೊತ್ತಾ. ಇನ್ಮೇಲಾದರೂ ನಾವೆಲ್ಲರೂ ಮೊದಲಿನ ಥರ ಇರ್ಬೋದು ಅಂತ ಅವನ ಆಸೆ. ಎಲ್ಲ ಒಳ್ಳೇದಾಗುತ್ತೆ ಕಣವ. ಅವ ವೆಂಕಿ ಮನ್ಸು ಎಂಥದ್ದು ಅಂದರೆ ಅವನು ಹೋಗುವಾಗಲೂ ನೀನು ಆಪ್ರೇಷನ್ಗೆ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟದ ನೋಡು. ಅದಕ್ಕೆ ಅಲ್ವೇನವ ವೆಂಕಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಅಲ್ಲ, ಇದನ್ನೆಲ್ಲ ಅವ್ನು ಹೆಂಗೆ ನಿಭಾಯಿಸ್ಕೊತಾನೆ ಅಂತ. ಅವ್ವ, ಅದ್ರ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ. ನಾನು ಸ್ವಲ್ಪ ದುಡ್ಡು ಕೂಡಿಕ್ಕಿವ್ನಿ, ವೆಂಕಿನೂ ದುಡ್ಡು ಕಳಿಸಿದ್ನಲ್ಲ ಅದು ಐತೆ. ನಾವು ಹೋಗಿ ಡಾಕ್ಟ್ರ್ ಹತ್ರ ಮಾತಾಡ್ಕೊ ಬಂದಿದ್ದೀವಿ. ಈ ಕಣ್ಣು ಆಪ್ರೇಷನ್ಗೆ ಇಷ್ಟೆಲ್ಲ ಪದ್ಧತಿ ಪಡಬೇಕೇನವ. ಅವ್ವ, ಕಣ್ಣು ಆಪ್ರೇಷನ್ ಇವತ್ತಿಲ್ಲ ಅಂದರೆ ಮುಂದಕ್ಕಾದರೂ ಮಾಡಿಸ್ಬೋದು. ಆದರೆ ಇವಾಗ ಆಗಬೇಕಾಗಿರೋದು ನಿನ್ನ ಹಾರ್ಟ್ ಆಪ್ರೇಷನ್ನು. ಅದೊಂದು ಆಗ್ಬಿಟ್ರೆ ನಂಗೆ ಸಮಾಧಾನ. ವೆಂಕಿ ಹೇಳೋನೆ, ಇಲ್ಲಿ ನಾವು ಚೆನ್ನಾಗಿರ್ಬೇಕು, ಅಲ್ಲಿ ಅವರು ಚೆನ್ನಾಗಿರ್ಬೇಕು, ಆವಾಗಲೇ ನಾನು ನೆಮ್ಮದಿಯಿಂದ ಇರೋಕ್ಕಾಗೋದು ಅಂತ. ಏನೋ ಕಣವ, ನನಗಂತೂ ಭಯ ಆಗ್ತಾ ಇದೆ. ಅವ್ವ, ನೀನು ಯಾಕೆ ಭಯ ಪಡ್ತೀಯ? ನಾನಿಲ್ವಾ, ವೆಂಕಿ ಇಲ್ವಾ? ನಾವಿಬ್ರು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀವಿ. ಬೇಗ ಹುಷಾರಾಗಿ 100 ಕಾಲ ನಮ್ಮ ಜೊತೆನೇ ಇರಬೇಕು. ವೀಣಾ, ನಿಮ್ಮ ಮಾವ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲ ಹೋಗಿದ್ದಾರಮ್ಮ? ಇನ್ನೆಲ್ಲಿ ಹೋಗಿರ್ತಾರೆ, ಎಲ್ಲೋ ಕೆಲಸ ಹುಡ್ಕೊಂಡು ಹೋಗಿರ್ತಾರೆ ಅಷ್ಟೆ. ಮತ್ತೆ ಕೆಲಸ ಹುಡ್ಕೊಂಡು ಹೋಗಿದ್ದಾರಾ? ನೀನು ಬೇಡ ಅಂತ ಹೇಳಬಾರ್ದ ಸಂತು? ಏನಮ್ಮ, ಅವ್ರು ಯಾಕೆ ಹೋಗ್ಬಾರ್ದು ಕೆಲಸಕ್ಕೆ? ಸುಮ್ಮನೆ ಮನೇಲಿ ಕೂರೋ ಬದಲು ಕೆಲಸ ಮಾಡೋದು ಒಳ್ಳೇದಲ್ವಾ? ಈಗ ಅಜ್ಜಿ ಬೇರೆ ಬಂದಿದ್ದಾರೆ, ಅವ್ರ ಖರ್ಚನ್ನು ನೋಡ್ಕೋಬೇಕು. ಯಾವುದೋ ಸಂಘದಿಂದ ಟ್ರೀಟ್ಮೆಂಟ್ ಕೊಟ್ಟರು, ಇಲ್ಲ ಅಂದಿದ್ರೆ ಎಲ್ಲದು ನನ್ನ ತಲೆ ಮೇಲೆ ಬಂದಿರೋದು. ಯಾರು ನೋಡ್ತಾರೆ ಖರ್ಚನ್ನ? ರೀ, ಅವರು ಇವಾಗ ತಾನೇ ಬಂದಿದ್ದಾರೆ. ಈಗಲೇ ನಿಮಗೆ ಚಿತ್ರಗುಪ್ತನ ಲೆಕ್ಕಾಚಾರ ಶುರು ಮಾಡಬೇಕಾ? ಏಯ್, ನೀನು ಭಯ ಮುಚ್ಕೊಂಡು ಸುಮ್ಮನೆ ಇರೇ. ಬಂದ್ಬಿಟ್ರೆ ಹೇಳಕ್ಕಿಲ್ಲ. ದುಡಿಯೋನೊಬ್ಬ, ಕೂತಿನೋರು 6 ಜನ ಅನ್ನೋ ಹಾಗಾಗಿದೆ. ಹರೀಶನ್ ಮಾವನ ಮನೆಯಲ್ಲಿ ಅವನಿಗೆ ಮನೆ ಕೊಡಿಸಿದ್ದಾರೆ. ನಮ್ಮ ಮಾವನ ಮನೇಲಿ ಏನು ಕೊಡಿಸಿದ್ದಾರೆ? ನೀನು ಜನ ಕೆಲ್ಸಕ್ಕೆ ಹೋಗ್ತಾರೆ, ನೀನೇನು ಕೆಲ್ಸಕ್ಕೆ ಹೋಗ್ತಿದ್ಯಾ? ದುಡಿತಿದ್ಯಾ? ಎಲ್ಲ ಜವಾಬ್ದಾರಿನೂ ನನ್ನ ಮೇಲೆ ಇರುವಾಗ ಅಪ್ಪ ಕೆಲಸ ಮಾಡಿದ್ರಲ್ಲಿ ಏನು ತಪ್ಪಿದೆ? ಏಯ್,
ಸುಮ್ಮನೆ ಕೂತ್ಕೊಳ್ಳ ನೀನು. ನಮ್ಮ ಮನೆ ವಿಷಯದಲ್ಲಿ ತಲೆ ಹಾಕಿದ್ರೆ ಚೆನ್ನಾಗಿರಲ್ಲ ನೋಡು. ಬಂದ್ಯಾ ಅಜ್ಜಿ ನೋಡಿದ್ಯಾ ಹೋಗ್ತಾ ಇರಬೇಕು. ತಲಾಟೆ ಮಾಡ್ಬೇಡ ಜಾಸ್ತಿ. ಸಂತು, ಯಾಕೋ ಅವನು ಯಾರೋ ಬೇರೆಯವನು ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಅವನು ಈ ಮನೆ ಮಗನೇ. ನಿಮಗೆ ಅವನ ಮಗ ಇರ್ಬೋದು, ನನಗೆ ಅವನಿಗೂ ಯಾವ ಸಂಬಂಧನೂ ಇಲ್ಲ. ಹೋಗ್ಲಿ ಬಿಡೋ, ಅಪ್ಪ ಬಂದಮೇಲೆ ಮಾತಾಡ್ಸ್ಕೊಂಡು ಹೋಗ್ತಾನೆ. ಅಪ್ಪ ಬರೋ ಲೇಟ್ ಆಗುತ್ತೆ, ನೀನು ಇದು ಮಾತಾಡ್ಸ್ಕೊಂಡು ಹೋಗು. ಏಯ್ ಹೊಡ ನೀನು. ಏಯ್ ಹೊಡ. ಬೇಜಾರು ಮಾಡ್ಕೋಬೇಡ ಕಡು, ಹುಷಾರಾಗಿ ಹೋಗ್ಬಪ್ಪ. ವೀಣಾ, ಮಾವಂಗೊಂದು ಫೋನ್ ಮಾಡಿ ಎಲ್ಲಿದ್ದಾರೆ ಕೇಳಮ್ಮ. ಸರಿ ಅತ್ತೆ. ಅಪ್ಪ ಬರೋವರೆಗೂ ಅಮ್ಮ ಇಲ್ಲೇ ಇದ್ದರೆ ನನಗೇ ತೊಂದರೆ. ಅವ್ರು ಬರೋದು, ಎಮೋಷ್ನಲ್ ಆಗೋದು, ಆಮೇಲೆ 1-2 ದಿವಸ ಇದ್ದು ಹೋಗು ಅನ್ನೋದೆಲ್ಲ ಆಗುತ್ತೆ. ಅದಕ್ಕೆ ಅಪ್ಪ ಬರೋದಕ್ಕೂ ಮುಂಚೆನೇ ಇವರನ್ನ ಇಲ್ಲಿಂದ ಕಳಿಸ್ಬೇಕು. ಅದಕ್ಕೆ ನನ್ನ ಮಗ ಹರೀಶನೇ ಸರಿ. ಅತ್ತೆ, ಮಾವ ಎಲ್ಲೇ ಹತ್ರದಲ್ಲೇ ಇದ್ದಾರಂತೆ, ಇನ್ನೇನು ಬಂದ್ಬಿಡ್ತಾರೆ. ಸರಿನಮ್ಮ, ಅತ್ತೆನ ರೂಮಿಗೆ ಕರ್ಕೊಂಡೋಗಿ ಮಲಗಿಸೋಣ. ಹಾಂ. ಹಲೋ, ಹೇಳು ಬ್ರೋ, ಏನು ಸಮಾಚಾರ? ಅದೇ ಕಣ, ಅಜ್ಜಿ ಅಮ್ಮ ಇಬ್ಬರು ಬಂದರು, ಅದನ್ನು ಹೇಳೋಣ ಅಂತ ಫೋನ್ ಮಾಡಿದೆ. ಓಹೋ, ಹೌದಲ್ಲೋ, ಅಜ್ಜಿ ಬಗ್ಗೆ ವಿಚಾರನೇ ತಿಳ್ಕೊಳಕ್ಕಾಗ್ತಿರಲಿಲ್ಲ. ಹೇಗಿದ್ದಾರೋ? ಈಗ ಪರವಾಗಿಲ್ಲ ಕಣ. ಅವ್ರ ಕೆಲಸ ಅವ್ರು ಮಾಡ್ಕೋತಿದ್ದಾರೆ, ಆದರೆ ಮಾತುಕತೆ ಏನೂ ಇಲ್ಲ. ಮೊದಲಿನ ಥರ ಏನೇನಾಗುತ್ತೆ ಅಂತ ಗೊತ್ತಾಗಲ್ಲ ಅನ್ಸುತ್ತೆ. ಸುಮ್ಮನೆ ನೋಡ್ತಾರೆ, ನಗ್ತಾರೆ, ಒಂಥರ ಈ ಒಂದು ಮರದ ಹಾಗಿದ್ದಾರೆ ಕಣ. ಹೋಗ್ಲಿ ಬಿಡು ಪಾಪ, ಈಗ ಅವ್ರ ಕೆಲಸ ಅವ್ರು ಮಾಡ್ಕೋತಿದಾರಲ್ಲ, ಅದೇ ನಮ್ಮ ಪುಣ್ಯ. ಬೇಗ ಹುಷಾರಾಗ್ತಾರೆ ಬಿಡು. ಹ್ಞೂ ಕಣ, ಪುಣ್ಯ. ಈ ಮೆಡಿಸಿನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಇಲ್ಲ ಅಂದರೆ ಆಕರ್ಷ ನಮ್ಮ ತಲೆ ಮೇಲೆ ಬಿದ್ದಿರೋದು. ಮತ್ತೆ ಇನ್ನೇನಪ್ಪ ಸಮಾಚಾರ? ಸಮಾಚಾರ ಏನು ಹೇಳೋ? ಏಯ್, ಅಮ್ಮ ಅಲ್ಲಿಗೆ ಬಂದಿದ್ದಾರೆ ಅಂತ ಅಲ್ಲೇ ಇರಿಸ್ಕೊಂಡ್ಬಿಡ್ಬಿಡಪ್ಪ. ಬೇಗ ಕಳಿಸ್ಬಿಡು. ನನಗೂ ಇಲ್ಲಿ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗೋಗಿದೆ. ಸಿಂಚ ನಾನು ಎಲ್ಲದಕ್ಕೂ ಎಗರಾಡ್ತಾಳೆ. ಆದಷ್ಟು ಬೇಗ ಅಮ್ಮನ ಕರೆಸ್ಬಿಡಪ್ಪ ಪ್ಲೀಸ್. ಕಳಿಸ್ಕೊಟ್ಬಿಡು. ಆಯ್ತಪ್ಪ, ಕಳಿಸ್ತೀನಿ. ನಾನು ಇಲ್ಲಿ ಇಟ್ಕೊಂಡು ಏನು ಮಾಡಲಿ? ಅಪ್ಪ ಬೇರೆ ಬಿಟ್ಟಿಯಾಗಿ ಕೂತಿದ್ದಾರೆ, ಇನ್ನು ಅಮ್ಮನೂ ಇಟ್ಕೊಂಡ್ರೆ ಮತ್ತೆ ಬಿಟ್ಟಿ ಖರ್ಚು. ಕಳಿಸ್ಕೊಡ್ತೀನಿ ಬಿಡು. ಹ್ಞೂ ಬ್ರೋ, ಆಮೇಲೆ ಅಪ್ಪ ಅಮ್ಮ ಅವರಿಬ್ಬರೇ ಮಾತಾಡ್ಕೊಂಡು ಅಲ್ಲೇ ಇದ್ಬಿಡ್ತಾರೆ. ದಯವಿಟ್ಟು ಅಮ್ಮನ್ನ ಬೇಗ ಕಳಿಸ್ಬಿಡು, ಗೊತ್ತಾಯ್ತಾ? ಆಯ್ತು ಕಣ, ಕಳಿಸ್ತೀನಿ ಬಿಡ. ಸರಿ, ನಿಂಗೆ ಮತ್ತೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಇವರು ಬೇರೆ ಇಲ್ಲೇ ಬಂದು ಕೂತಿದ್ದಾರೆ. ಅಪ್ಪ ಅಮ್ಮ ಇನ್ನೂ ಮಾತಾಡಿಲ್ಲ. ಅವ್ರ ಪ್ರೀತಿ ಪುರಾಣ ಅಂತ ಇನ್ನೇನೇನು ಮಾತಾಡಬೇಕು. ಅಯ್ಯ, ಈ ಸಿದ್ದು ಜೈಲಿಗೆ ಹೋಗಿದ್ದು ಅಮ್ಮಂಗೆ ಬೇರೆ ಗೊತ್ತಿಲ್ಲ. ಇನ್ನೇನೇನು ಡ್ರಾಮಾ ಆಗಬೇಕು. ಹೇಗಾದರೂ ಮಾಡಿ ಇವರನ್ನ ಇಲ್ಲಿಂದ ಸಾಕಾಗಬೇಕು. ಹಾಯ್.